ದುರಂತ ಹೇಗಾಯಿತು, ಯಾಕಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಮೂಡ್ತಾ ಇದೆ. ಯಾರು ಈ ದುರಂತಕ್ಕೆ ಹೊಣೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇದಕ್ಕೆ ಈಗ ಪ್ರತಿಕ್ರಿಯೆ ಬಂದಿದೆ ಅಡ್ಮಿನಿಸ್ಟ್ರೇಷನ್ನಿಂದ. ಕಟ್ಟಡ ನಿರ್ಮಾಣಕ್ಕೆ ಏನಾದರೂ ಕೂಡ ಅನುಮತಿ ಕೊಡುವಲ್ಲಿ ಲೋಪವಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಕಟ್ಟಡದ ಮಾಲೀಕರ ವಿರುದ್ಧ ದೂರನ್ನು ದಾಖಲಿಸಲಾಗಿದೆ ಅನ್ನುವಂಥ ಮಾತನ್ನ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಜೊತೆಗೆ ಕಟ್ಟಡಕ್ಕೆ ಪರ್ಮಿಷನ್ ಕೊಡೋದ್ರಲ್ಲಿ ಏನಾದರೂ ಕೂಡ ಎಡವಟ್ಟು ಮಾಡಿದರೆ, ಅನುಮತಿಯನ್ನು ಕೊಡೋದ್ರಲ್ಲಿ ಏನಾದರೂ ಕೂಡ ಲೋಪದೋಷ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ನಾವು ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕುಸಿದು ಬಿದ್ದ ಕಟ್ಟಡದ ಮಾಲೀಕರು ಯಾರು ಅಂತ ನಮಗೆಲ್ಲರೂ ಕೂಡ ಗೊತ್ತಿದೆ. ಕಟ್ಟಡದ ಮಾಲೀಕರಿಂದ ದುರಂತದಲ್ಲಿ ಮೃತಪಟ್ಟವರ ಕುಟುಂಬದವರಿಗೆ ಇಲ್ಲಿ ಪರಿಹಾರ ಕೊಡೋದಕ್ಕೆ ಸಂಬಂಧಪಟ್ಟಂತೆ ಮತ್ತು ಗಾಯಾಳುಗಳಿಗೆ ಚಿಕಿತ್ಸೆಯ ವೆಚ್ಚ ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಅಗತ್ಯ ಹಣವನ್ನು ವಸೂಲಿ ಮಾಡ್ತೀವಿ. ತಕ್ಷಣಕ್ಕೆ ಮೃತರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಲು ತೀರ್ಮಾನವನ್ನು ಮಾಡಲಾಗಿದೆ ಅನ್ನುವಂಥ ಮಾತನ್ನು ಕೂಡ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಇನ್ನೂ ಕೂಡ ಹಲವಾರು ಜನ ಅವಶೇಷಗಳ ಅಡಿ ಸಿಲುಕಿರುವ ಶಂಕೆ ಇದ್ದು ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ನಾವು ಸರ್ಕಾರಕ್ಕೆ ಒಂದು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡಲಿಕ್ಕೆ ಬೆಳಗ್ಗೆನೆ ಮಾತಾಡಿದ್ದೀವಿ. ನಮ್ಮ ಸೆಕ್ರೆಟರಿ ಜೊತೆಗೆ ಮಾತಾಡಿದ್ದೀವಿ. ಮುನ್ಸಿಪಲ್ UDDಗೆ ಅವರು ಎನ್ಕ್ವೈರಿ ಮಾಡ್ತಾರೆ. ಬಹುಶಃ ಅದನ್ನು ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಹೋಗ್ತದೆ. ಅದರಲ್ಲಿ ಯಾರ್ಯಾರು ಏನು ಇದೆ, ನಾವು ಮುನ್ಸಿಪಾಲಿಟಿಯಿಂದ ಪರ್ಮಿಷನ್ ಕೊಡುವಾಗ ಅಥವಾ ಏನಾದರೂ ಮಾಡುವಾಗ ನಮ್ಮದು ತಪ್ಪಿದ್ದರೆ ಅವರ ಅಧಿಕಾರಿಗಳ ಮೇಲೇನು ಕ್ರಮ ಕೈಗೊಳ್ಳುತ್ತೀವಿ. ಇನ್ನು ಮುಂದೆ ಈ ಥರ ಆಗಬಾರ್ದು ಅದಕ್ಕಾಗಿ ಕೂಡ ನಮ್ಮ ಕಮಿಷನರ್ ಜೊತೆ ಕೂತ್ಕೊಂಡು ಒಂದು ಗೈಡ್ಲೈನ್ಸ್ ಮಾಡಿಕೊಂಡು ಎಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದನ್ನು ಏನು ಮಾಡಬೇಕು ಅಂತ ನಾವು ಡಿಟೇಲ್ ಗೈಡ್ಲೈನ್ಸ್ ಇಶ್ಯೂ ಮಾಡ್ತೇವೆ. ಅದುವರೆಗೂ ಸರ್ಕಾರದಿಂದ CM ರಿಲೀಫ್ ಫಂಡಿಂದ ಬರೋವರೆಗೂ ಮಾನವೀಯತೆ ದೃಷ್ಟಿಯಿಂದ ಮುನ್ಸಿಪಾಲಿಟಿ ಕಡೆಯಿಂದ ನಾವು 2 ಲಕ್ಷ ರೂಪಾಯಿ ಎಲ್ಲ ನಿಧನ ಆಗಿರುವ ನಮ್ಮ ಯಾರು ನಿಧನ ಆಗಿದ್ದಾರೆ ಅವರಿಗೆ 2 ಲಕ್ಷ ಕೊಡಲಿಕ್ಕೆ ಮತ್ತು ಒಬ್ಬರಿಗೂ ಎಂಪ್ಯೂಟೇಷನ್ ಆಗಿದೆ ಅವರಿಗೆ 1 ಲಕ್ಷ ಕೊಡಲಿಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಘಟನಾ ಸ್ಥಳದಿಂದ ಈಗ ಲೈವ್ ಇದ್ದಾರೆ. ನರಸಿಂಹಮೂರ್ತಿ, ಎಲ್ಲಿವರೆಗೂ ಬಂತು ಕಾರ್ಯಾಚರಣೆ? ಈಗ ಯಾವ ರೀತಿ ಸಾಗ್ತಾ ಇದೆ? ಇನ್ನೂ ಎಷ್ಟು ಜನ ಒಳಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ? ಏನಾದರೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಸಿಗ್ತಾ ಇದೆಯಾ? ಹೇಗೆ? ಅಮರ್ ಪ್ರಸಾದ್, ಈಗ ಮುಖ್ಯವಾದ ಕಾರ್ಯಾಚರಣೆ ನಡೀತಾ ಇದೆ ಅಂತಲೇ ಹೇಳ್ಬೋದು. ಏನು ಇದುವರೆಗೆ ಏನು ನಡೆಯಿತು, ಅಷ್ಟು ಜನ ಏನು 55 ಜನ ಏನು ಸಿಕ್ಕಿದ್ದಾರೆ, ಜೀವಂತವಾಗಿ ಸಿಕ್ಕಿದ್ದಾರೆ, ಅದು ಒಂದು ರೀತಿಯ ಕಾರ್ಯಾಚರಣೆ. ಆದರೆ ಈಗ ನಡೀತಾ ಇರೋದು ನಿಜಕ್ಕೂ ಕೂಡ ಇದು ತುಂಬಾ ಟಫ್ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಒಂದು ಕಡೆಯಿಂದ ಏನು ಅವಶೇಷ ಬಿದ್ದಿದೆ ಅಂದರೆ ಇಡೀ ಬಿಲ್ಡಿಂಗ್ ಬಿದ್ದಿದೆ, ಸ್ಲ್ಯಾಬ್ ಇದೆ, ಅದರ ಕೆಳಗಡೆ ಭಾಗದಲ್ಲಿ ಸಿಲುಕಿ ಹಾಕೊಂಡಿರೋರನ್ನ ರಕ್ಷಣೆ ಮಾಡುವಂಥ ಕಾರ್ಯಾಚರಣೆ ಮತ್ತು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಲೆಕ್ಕ ಹಾಕೋದೇ ತುಂಬ ಕಷ್ಟದಾಯಕ ಕೆಲಸ ಅಂತಲೇ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ NDRFನವರು ಸಾಕಷ್ಟು ಪ್ರಯತ್ನ ಮಾಡಿಬಿಟ್ಟು 4 ಭಾಗಗಳಲ್ಲಿ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. ಅಂದರೆ ರಂಧ್ರವನ್ನು ಕೊರೆದುಬಿಟ್ಟು ಒಳಗಡೆ ಹೋಗುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಇದುವರೆಗೂ ಕೂಡ ಅವರು ಒಳಗಡೆ ಇರುವಂತಹ ಜನರನ್ನು ರೀಚ್ ಆಗಲಿಕ್ಕೆ ಆಗಿಲ್ಲ. ಯಾಕೆಂದರೆ ಮಧ್ಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸ್ಲ್ಯಾಬ್ ಇದೆ, ಬೀಮ್ ಪಿಲ್ಲರ್ ಇರ್ಬೋದು ಅಥವಾ ಗೋಡೆ ಇರ್ಬೋದು, ಅದ್ರ ಜೊತೆಗೆ ಕಾಂಕ್ರೀಟಿನ ಏನು ಮುರಿದು ಹೋದಂಥ ಕಾಂಕ್ರೀಟಿನ ಕಟ್ಟಡ ಇರ್ಬೋದು, ಅದೆಲ್ಲವೂ ಇರೋ ಹಿನ್ನೆಲೆಯಲ್ಲಿ ಅವ್ರಿಗೆ ರೀಚ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ಏನು ಪ್ಲಾನ್ ಹಾಕ್ಕೊಂಡಿದ್ದಾರೆ ಅದು ಅಲ್ಲಿಗೆ ನೇರವಾಗಿ ಒಂದು ವೇಳೆ ಹೋದರೆ ಬಹುತೇಕ ಅಲ್ಲಿ ಸಿಕ್ಕಾಕೊಂಡರು ಸಿಗೋ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಿದೆ. ಹೀಗಾಗಿ ಈಗ ಏನು ಕಾರ್ಯಾಚರಣೆ ನಡೀತಾ ಇದೆ, ಕಳೆದ 2 ಗಂಟೆಯಿಂದ ಕೂಡ ಇದುವರೆಗೂ ಯಾರು ಕೂಡ ಮತ್ತೆ ಪತ್ತೆಯಾಗಿಲ್ಲ. ಅಂದರೆ ಅವ್ರಿಗೆ ಯಾರೂ ಸಿಕ್ಕಿಲ್ಲ. ಅಂದರೆ ಇದು ಹೀಗಾಗಿ ನಾನು ಹೇಳ್ತಾ ಇದ್ದದ್ದು ಇದು ಪ್ರಮುಖವಾದ ಕಾರ್ಯಾಚರಣೆ ಅಂತ. ಮತ್ತು ಈಗ ಸಿಕ್ಕರೆ ಒಂದೇ ಕಡೆಗೆ ಸುಮಾರು 10 ಜನ ಅಥವಾ 15 ಜನ ಸಿಗ್ಬೋದು. ಈ ರೀತಿ 2 ಕಡೆಗೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರಲ್ಲ, 2 ಕಡೆಯಿಂದ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸಿಗೋ ಸಾಧ್ಯತೆ ಇರ್ಬೋದು. 15ರಿಂದ 20 ಜನ ಇನ್ನೂ ಕೂಡ ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಅಂತ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಅದ್ರ ಜೊತೆಗೆ ಮುಖ್ಯವಾಗಿ ಈಗ ಒಳಗಡೆ ಇರೋರ ಬಗ್ಗೆ ಸಾಕಷ್ಟು ಆತಂಕ ಉಂಟಾಗ್ತಿದೆ. ಯಾಕೆಂದರೆ ಇದುವರೆಗೂ ಕೂಡ ಏನು ಇನ್ನೂ ಒಂದು 2 ಗಂಟೆಗೆ ಈ ಒಂದು ಘಟನೆ ನಡೆದು 24 ತಾಸು ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರು 24 ತಾಸನ್ನು ಕೂಡ ಹಿಂದ್ಗಡೆ ಒಳಗಡೆನೇ ಇರಬೇಕಾಗಿರೋದ್ರಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಅನಿಸ್ಬೋದು. ಯಾಕಂದ್ರೆ 24 ತಾಸು ಅವ್ರಿಗೆ ಸರಿಯಾದ ಗಾಳಿ ಸಿಗೋದಿಲ್ಲ, ಅದ್ರ ಜೊತೆ ನೀರು ಆಹಾರನೂ ಸಿಗೋದಿಲ್ಲ ಅಂದಾಗ ಅವರ ಆರೋಗ್ಯದ ಬಗ್ಗೆ ಕೂಡ ಸಾಕಷ್ಟು ಆತಂಕ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದನ್ನು ನಾವು ನಿಧಾನವಾಗಿ ನೋಡೋದಾದರೆ, ಈಗಾಗಲೇ ಪೂರ್ಣ ಪ್ರಮುಖವಾದ ಘಟ್ಟದಲ್ಲಿ ಒಂದು ಈಗ ನೀವು ನೋಡ್ತಾ ಇರ್ಬೋದು, ಮಧ್ಯದಲ್ಲಿ
ಒಂದು ಹೋಲನ್ನು ಹಾಕಿಬಿಟ್ಟು ಅದಕ್ಕೆ ಅಂದರೆ ಒಟ್ಟಾರೆ ಬಿಲ್ಡಿಂಗಿಗೆ ಪರ್ಪೆಂಡಿಕ್ಯುಲರ್ ಆಗಿ ಬಿಟ್ಟು ಒಳಗಡೆ ಒಂದು ಹೋಲ್ ಹಾಕಿಬಿಟ್ಟು ಅಲ್ಲಿ ಇಳಿದು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಅದು ಮುಖ್ಯವಾದ ಘಟ್ಟ. ಅಂದರೆ ಅದಕ್ಕೆ ಪರ್ಯಾಯವಾಗಿ ಅದಕ್ಕೆ 90 ಡಿಗ್ರಿಯಲ್ಲಿ ಇನ್ನೊಂದು ಕಡೆಯಿಂದನೂ ಕೂಡ ಅಪೋಸಿಟ್ ಆಗಿ ಒಂದು ಹೋಲನ್ನು ಕೊರೆದ್ಬಿಟ್ಟು ಒಳಗೆ ಹೋಗೋ ಒಂದು ಪ್ರಯತ್ನ ಮಾಡಲಾಗ್ತಾ ಇದೆ. ಅದಕ್ಕಿಂತ ಮುಖ್ಯವಾಗಿ ಈಗ ನೀವು ಇಲ್ಲಿ ಪಿಲ್ಲರ್ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಾರ್ಯಾಚರಣೆ ಆರಂಭವಾಗಿದೆ. ಅಂದರೆ ಇದು ಇಲ್ಲಿಯೇ ಬಹುತೇಕ ಒಂದು 10 ರಿಂದ 15 ಜನ ವಿದ್ಯಾರ್ಥಿನಿಯರು ಸಿಕ್ಕಾಕೊಂಡಿರ್ಬೋದು ಅಂತ ಶಂಕೆ ವ್ಯಕ್ತವಾಗ್ತಿದೆ. ಅಥವಾ ಇನ್ನೊಂದು ಕಡೆಗೆ ಅದರ ಅಪೋಸಿಟ್ ಹಾಗೆ ಅದರ ಮೂಲ ಇನ್ನೊಂದು ಕಡೆಗೆ ಹೋದರೂ ಕೂಡ ಅಲ್ಲಿ ಏನಾಗಿದೆ ಅಂದರೆ ಇವರು ಒಳಗಡೆ ಅವರಿಗೆ ಒಂದು ಪ್ಯಾಸೇಜ್ ಸಿಕ್ಕಿದೆ, ಹೀಗಾಗಿ ಅವರು ಆ ತುದಿಗೆ ಇನ್ನೊಂದು ತುದಿಗೂ ಕೂಡ ಹೋಗಿರಬಹುದು ಅಂತ ವ್ಯಕ್ತವಾಗ್ತಾ ಇದೆ ಒಂದು ಶಂಕೆ. ಹೀಗಾಗಿ ಎಲ್ಲ ಕಡೆಯಿಂದೂ ಕೂಡ 4 ಕಡೆಯಿಂದನೂ ಕೂಡ ನಿರಂತರವಾಗಿ ಆ ರಂಧ್ರವನ್ನು ಕೊರೆದು ಒಳಗೆ ಹೋಗುವ ಒಂದು ಕೆಲಸ ನಡೀತಾ ಇದೆ. ಕೆಲಸವೇನೋ ಸಾಕಷ್ಟು ವೇಗವಾಗಿ ನಡೀತಾ ಇದೆ. ಆದರೆ ಇವರು ಏನು ಮಾಡ್ತಾ ಇದ್ದಾರಲ್ಲ, ಎಕ್ಸಾಕ್ಟ್ ಅವರು ಒಳಗಡೆ ಇರುವವ್ರನ್ನ ರೀಚ್ ಆಗ್ತಾರ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ. ಅದ್ರ ಜೊತೆಗೆ ಮೇಲ್ಗಡೆ ಇರುವಂತಹ ಸ್ಲ್ಯಾಬನ್ನು ಏನಾದರೂ ತೆಗೆಯೋಕೆ ಏನಾದರೂ ಪ್ರಯತ್ನ ಮಾಡಿದ್ರು ಅಂದರೆ ಒಳಗಡೆ ಇರುವಂತಹ ಜನರಿಗೆ ತೊಂದರೆ ಆಗ್ಬೋದು ಅಂತ ಒಂದು ಆತಂಕ ಇದೆ. ಹಾಗೆ ನೋಡಿದರೆ ಇಲ್ಲಿ ಇನ್ನೂ ಒಂದು ಮುಖ್ಯವಾದ ಘಟ್ಟ ನೋಡ್ಬೋದು. ಹಾಗೆ ಈ ಏನು ಕಾಂಪೌಂಡ್ ಇದೆ, ಕಟ್ಟಡದ ಕಾಂಪೌಂಡು, ಆ ಭಾಗದಲ್ಲಿ ಕೂಡ ಹೊರಗಡೆನೂ ಕೂಡ ಈಗಾಗಲೇ ಸಾಕಷ್ಟು ಮಣ್ಣನ್ನು ತೆಗೆಯಲಾಗಿದೆ. ಅಲ್ಲಿಂದನೂ ಕೂಡ ಒಂದು ಹಾರಿಜೆಂಟಲ್ ರಂಧ್ರವನ್ನು ಕೊರೆದುಬಿಟ್ಟು ನೇರವಾಗಿ ಒಳಗಡೆ ಹೋಗುವ ಒಂದು ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ಅದನ್ನು ಕೂಡ ಈಗಾಗಲೇ ಒಂದು ಹಂತಕ್ಕೆ ಬಂದಿದೆ. ಅಂದರೆ ಎಲ್ಲವೂ ಕೂಡ ಕೆಲಸ ಜೋರಾಗಿ ನಡೆದಿದೆ. ಆದರೆ ಎಷ್ಟರ ಮಟ್ಟಿಗೆ ಇವರು ಅಲ್ಲಿ ರೀಚ್ ಆಗ್ತಾರೆ ಅಥವಾ ಒಂದು ವೇಳೆ ಅವರು ರೀಚ್ ಆದರೂ ಕೂಡ ಎಷ್ಟು ಗಂಟೆಗೆ ರೀಚ್ ಆಗ್ತಾರೆ, ಎಷ್ಟು ಗಂಟೆ ಒಳಗೆ ರೀಚ್ ಆಗ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ಸುಮಾರು ಇದೇ ರೀತಿ ಇನ್ನೂ ಬಹಳ ಈ ಒಂದು ಕಾರ್ಯಾಚರಣೆ ನಡೆದರೆ ಒಳಗಡೆ ಇರೋರ ಜೀವಕ್ಕೂ ಕೂಡ ಅಪಾಯ ಆಗೋ ಸಾಧ್ಯತೆ ಇದೆ. ಆದರೆ ಹಾಗಂತ ಮೇಲ್ಗಡೆ ಇರುವಂಥ ಸ್ಲ್ಯಾಬ್ ಅಥವಾ ಬೀಮನ್ನು ತೆಗೆಯೋಕೆ ಹೋದರೆ ಸಂಪೂರ್ಣವಾಗಿ ಆ ಕಟ್ಟಡ ಕುಸಿದ್ರೆ ಒಳಗಡೆ ಇರೋರು ಜೀವಕ್ಕೂ ಕೂಡ ತೊಂದರೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಎಲ್ಲವನ್ನು ಯೋಚನೆ ಮಾಡಿ ಒಂದು ಬ್ಲೂ ಪ್ರಿಂಟ್ ರೆಡಿಯಾಗಿಟ್ಕೊಂಡು ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಅಮರ್ ಪ್ರಸಾದ್. ಥ್ಯಾಂಕ್ ಯು.